ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಟಕಾರ ನನಗೆ ಬೇಗ ಚಾನಲ್ಗೆ ಟಕಾರ ನಂಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲಲ್ಲಿ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಮೊದಲನೇ ಅಪ್ಡೇಟು ಜೇಮ್ಸ್ ಆ್ಯಂಡರ್ಸನ್ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮಗ ಅವ್ರೇನೋ ಈಗ ಅನ್ಕೊಂತಿದ್ರಂತೆ ಎಲ್ಲ ಲೀಗ್ಗಳನ್ನ ಆಡಬೇಕು ಅಂತ. ಇಷ್ಟು ದಿನ ಲೀಗ್ಗಳು ಪಾಕ್ಗಳು ಹಿಂದೆ ಎಲ್ಲ ದೂರ ಉಳ್ಕೊಂಡು ಬರೀ ಟೆಸ್ಟ್ ಕ್ರಿಕೆಟ್ನ ಡಿಸೆಂಟಾಗಿ ಆಡ್ಕೊಂಡಿದ್ದಂಥ ಜೇಮ್ಸ್ ಆ್ಯಂಡರ್ಸನ್ ಆಫ್ಟರ್ ರಿಟೈರ್ಮೆಂಟು ಅನ್ಕೊಂತ ಇದ್ದಾರಂತೆ ಎಲ್ಲ ಲೀಗ್ಗಳನ್ನೂ ಆಡ್ಬೇಕು ಈಚೆ ಕಡೆ ಹೋಗ್ಬಿಟ್ಟು ಅಂತ. ಈ ಸಲ IPL ಆಕ್ಷನಲ್ಲಿ ಹೆಸರು ಕೂಡ ನೋಂದಾಯಿಸ್ತೀನಿ ಅಂತ ಹೇಳಿದಾರಂತೆ. ತಗೊಳ್ಳೋರು ಬೇಕಲ್ಲ ಫಸ್ಟ್ ಆಫ್ ಆಲು ಎಂತೆಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬೌಲರ್ಗಳನ್ನೇ ಅನ್ಸೋಲ್ಡ್ ಆಗಿ ಹೋಗ್ತಾರೆ. ಜೇಮ್ಸ್ ಆ್ಯಂಡರ್ಸನ್ ನನ್ನ ಪ್ರಕಾರ ಅವ್ರು IPL ಆಕ್ಷನ್ಗೆ ಆಗ್ತು ಅಂತಂದರೆ ಅನ್ಸೋಲ್ಡ್ ಆಗುವಂಥ ಪಾಸಿಬಿಲಿಟಿನೇ ಜಾಸ್ತಿ. ಗೊತ್ತಿಲ್ಲ ಗುರು, ಯಾವುದನ್ನ ತಲೆಕೆಟ್ ಫ್ರಾಂಚೈಸಿ ತಗೊಂಡ್ಬಿಡ್ಬೋದೇನೋ. ಸುಮ್ಮನೆ ಏನಕ್ಕೆ ನಾನು ತಲೆಕೆಟ್ ಫ್ರಾಂಚೈಸ್ ಅಂತ ಹೇಳ್ತೀನಿ. ಅವರೇ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿಬಿಟ್ಟು ಒಂದು 20-30 ವಿಕೆಟ್ ಎತ್ಬಿಡ್ತು ಅಂತಂದರೆ ಏನು ಗುರು ನಾವು ಅವತ್ತು ಹೇಳಿದ್ದೆ ಅಂತ ನನಗೆ ಬಂದ್ಬಿಟ್ಟು ಇಲ್ಲಿ ಗುಣ ಇಕ್ತೀರ ಅಲ್ವಾ. ಅಪ್ಡೇಟ್ ಬಿಟ್ಟು ವೃದ್ಧಿಮಾನ್ ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರ ರಿಟೈರ್ಮೆಂಟ್ ರಿಲೇಟೆಡು. ಅವರು ರಿಟೈರ್ ಆಗಲ್ವಂತೆ, ಅವ್ರಿನ್ನ ಹೋಪ್ಸ್ ಇಟ್ಕೊಂಡಿದ್ದಾರಂತೆ ಇಂಡಿಯನ್ ಟೀಮಿಗೆ ಅವರು ಕಮ್ ಬ್ಯಾಕ್ ಮಾಡ್ಬೋದು, ಬೌನ್ಸ್ ಬ್ಯಾಕ್ ಆಗ್ಬೋದು ಟೆಸ್ಟ್ ಫಾರ್ಮೆಟಲ್ಲಿ ಅಟ್ಲೀಸ್ಟ್ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದಾರಂತೆ, ಕಾಯ್ಕೊಂಡು ಕೂತ್ಕೊಂಡಿದ್ದಾರಂತೆ. ಸೊ ಎಂತೆಂಥವ್ರೇ ಉದ್ರೋದ್ರು. ನನ್ನ ಪ್ರಕಾರ ವೃದ್ಧಿಮಾನ್ ಸಹ ಜಸ್ಟ್ ಇವಾಗ ನೆಗ್ಲಿಜಿಬಲ್ ಅಂದರೆ ಜಸ್ಟ್ ಇಗ್ನೋರ್ಡ್ ಅಷ್ಟೇ. ಅವ್ರು ಏನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಇಂಡಿಯನ್ ಟೀಮಲ್ಲಿ ಅವರ ಸ್ಥಾನ ಗಿಂಬ್ಯಾಕ್ ಎಲ್ಲ ಏನಿದೆ ಇದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸಿದೆ. ಇವಾಗ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ರಿಷಬ್ ಪಂತು, KL ರಾಹುಲ್ ಇವ್ರಿಗೇ ಒಂಥರ ಯಾರನ್ನ ಆಡಿಸ್ಬೇಕು ಅನ್ನೋ ಅವಕಾಶ. ಒಂಥರ ಇಶಾನ್ ಕಿಶಾನ್ ಬೇರೆ ಇದ್ದಾರೆ. ಸೊ ಇವರೆಲ್ಲ ಒಂಥರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋದ್ರಿಂದ, ಒಂಥರ ಯಂಗ್ಸ್ಟರ್ಸ್ಗಳೆಲ್ಲ ಹುಟ್ಕೊಂಡಿರೋದ್ರಿಂದ ಇವ್ರಿಗೆ ಮತ್ತೆ ಚಾನ್ಸ್ ಸಿಗೋದು ನನಗೆ ಯಾಕೋ ಸಿಕ್ಕಾಪಟ್ಟೆ ಕಷ್ಟ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವ್ರಿಗೆ MS ಧೋನಿ ಅವರ ರಿಟೈರ್ಮೆಂಟ್ ಏನಾಯಿತು ಟೆಸ್ಟ್ ಫಾರ್ಮೆಟಲ್ಲಿ, ಅವ್ರು ರಿಟೈರ್ಮೆಂಟ್ ಕೊಟ್ಟಿದ್ದಂದರೆ ಅವ್ರಿಗೆ ಅವಕಾಶ ಸಿಕ್ಕಿದ್ದಿಲ್ಲ ಅಂತಂದರೆ ಇವ್ರಿಗೆ ಯಾವ ಫಾರ್ಮೆಟಲ್ಲೂ ಕೂಡ ಅವಕಾಶನೇ ಸಿಗ್ತಾ ಇರಲಿಲ್ಲ. ಏನೋ ಬಿಡಿ, ಅವ್ರ ಜೋಶಲ್ಲಿ ಏನೋ ಹೇಳ್ಕೊಂಡಿದ್ದಾರೆ, ನಾವೇನಕ್ಕೆ ಸುಮ್ಮನೆ ಅವ್ರನ್ನ ಪಾಪ ಕಾಲೆಳೆಯೋದು. ಅಪ್ಡೇಟ್ ಬರ್ತೀರಿ. ರಿಕಿ ಪಾಂಟಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರಾಫಿ ಬರ್ತಾ ಇದೆಯಲ್ಲ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಇದರಲ್ಲಿ 3-1 ಆಗುತ್ತೆ ಸೀರೀಸು ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಅವ್ರು ಹೇಳಿದರೆ ಆಸ್ಟ್ರೇಲಿಯಾ 3 ಆಗುತ್ತೆ, ಇಂಡಿಯಾ 1 ಆಗುತ್ತೆ ಅಂತ. ಪುಣ್ಯಕ್ಕೆ 4-4 ಗೆದ್ಬಿಡ್ತಾರೆ ಅಂತ ಹೇಳ್ತಾ ಇಲ್ವಲ್ಲ, ಅದು ಖುಷಿ ಪಡಬೇಕಷ್ಟೇ. 4-0 ಆಗೋಗ್ಬಿಡುತ್ತೆ ಅಂತ ಹೇಳಿಲ್ವಲ್ಲ. ಒಂದು ಗೆಲ್ಲತ್ತಂತೆ ಇಂಡಿಯಾ, 3 ಅವ್ರಿಗೆ ಹೇಳ್ತಾರಂತೆ. ನೋಡೋಣ ಅದು ಏನಾಗುತ್ತೆ ಅಂತ. ನಾವು ಇವಾಗ ಈ ಟೈಮಲ್ಲಿ ಬಿಲ್ಡಪ್ ಕೂಡ ಹಾಕೋಕ್ಕಾಗಲ್ಲ, ಯಾಕಂದರೆ ಶ್ರೀಲಂಕಾ ಮೇಲೆ ಸೀರೀಸ್ನ ಸೋತಿರೋಂಥ ಟೈಮಲ್ಲಿ ನಾವು ಇವಾಗ ಬಿಲ್ಡಪ್ ಹಾಕೊಂಡ್ಬಿಡ್ತು ಅಂತಂದರೆ ಒಂಥರ ನನಗೆ ಉಗಿತೀರ ಇವಾಗ. ಮೊದಲೇ ಅಲ್ಲಿ ಸೀರೀಸ್ ಸೋತ್ಬಿಟ್ಟು ಬಂದವ್ರು ಸುಮ್ಮನೆ ಇರೋರು ಹೆವಿ ಬಿಲ್ಡಪ್ ಕೊಡ್ಬೇಡ, ಅಲ್ಲಿ ಆಡಲಿ ಆಮೇಲೆ ಹೇಳೋಣ ಅಂತ ಹೇಳ್ತೀರಾ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ರಿಕಿ ಪಾಂಟಿಂಗ್ ಹೇಳ್ತಾರೆ 3-1 ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 4 ಆಕ್ಷನ್ ಅಡ್ಮಿಡಿಸ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಏನಾದರೂ ಇನ್ ಕೇಸ್ ಏನಾದ್ರು ಆಕ್ಷನ್ಗೆ ಬಂತು ಅಂತಂದರೆ ಅದು ಬರಲ್ಲ ಅಂತ ಅವ್ರಿಗೂ ಗೊತ್ತು, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅವ್ರು ಬಂದರು ಅಂತಂದರೆ RCBಗೆ ಮರ್ಯಾದೆನೇ ಇಲ್ದಂಗೆ ಆಗೋಗ್ಬಿಡುತ್ತೆ. ಆ ಥರ ಮಾಡ್ಬಿಡ್ತಾರಲ್ಲ ಫ್ಯಾನ್ಸ್ಗಳೆಲ್ಲ ಸೇರ್ಕೊಂಡು, ಅದಾಗೋದು ಇಲ್ಲ. ಬಟ್ ವಿರಾಟ್ ಕೊಹ್ಲಿ ಇನ್ ಕೇಸ್ ಏನಾದ್ರು ಆಕ್ಷನ್ ಏನಾದ್ರು ಬಂತು ಅಂದರೆ, IPL ಆಕ್ಷನ್ಗೆ ಮೆಗಾ ಆಕ್ಷನ್ ಏನಾದ್ರು ಬಂತು ಅಂತಂದರೆ 30 ಕೋಟಿ ಬರಲಿಟ್ಗಳಿಗರು ಮಿನಿಮಮ್ ಅಂದ್ರೆ 30 ಕೋಟಿಗೆ ಹೋಗ್ತಾರೆ. ಇವಾಗ ಏನು ರೆಕಾರ್ಡ್ ಮಾಡಿದ್ರು 25 ಕೋಟಿ ಅದು ಇದು ಅಂತೆಲ್ಲ 24.25 ಕೋಟಿ ಎಲ್ಲ ಮಿಚೆಲ್ ಸ್ಟಾರ್ಕ್ ಅವ್ರು ರೆಕಾರ್ಡ್ ಮಾಡಿದ್ರಲ್ಲ. ಸೊ ದಾಖಲೆ ಪಾಕಲೆಲ್ಲ ಉಳಿಸಾಗೋಗ್ಬಿಡುತ್ತೆ. ವಿರಾಟ್ ಕೊಹ್ಲಿಗೆ ಆ ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಪಕ್ಕ 30 ಕೋಟಿ ಮಿನಿಮಮ್ ಬರೆದಿಟ್ಕೊಳ್ಳಿ ಅಂತ ಹೇಳಿದರೆ. ಸೊ ಅದಾಗೋದಿಲ್ಲ ಅಂತ ಗೊತ್ತು, ಅದಕ್ಕೆ ಸುಮ್ಮನೆ ಅವರು ಬಿಲ್ಡಪ್ಪಿಗೆ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಅಂದರೆ ಆಕ್ಷನ್ ಬರಲ್ಲ ಅಂತ ಫಸ್ಟ್ ಆಫ್ ಆಲ್ ಗೊತ್ತು, ಸುಮ್ಮನೆ ಇರಲಿ ನಂದು ಒಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 5 ಬರೀ ಸೂರ್ಯಕುಮಾರ್ ಯಾದವ್ ಮಾತ್ರ ಅಂತಲ್ಲ, ಬುಚ್ಚಿ ಬಾಬು ಟೂರ್ನಮೆಂಟ್ ಆಡ್ತಾ ಇರೋದು ಇಶಾನ್ ಕಿಶಾನ್, ಶ್ರೇಯಸ್ ಅಯ್ಯರ್ ಇವರಿಬ್ಬರೂ ಕೂಡ ಬುಚ್ಚಿ ಬಾಬು ಲೋಕಲ್ ಟೂರ್ನಮೆಂಟಲ್ಲಿ ಆಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರಂತೆ. ಇನ್ಫ್ಯಾಕ್ಟ್ ಜಾರ್ಖಂಡಿಗೆ ಇಶಾನ್ ಕಿಶನ್ ಅವರು ಕ್ಯಾಪ್ಟನ್ ಆಗಿ ಕೂಡ ಅಪಾಯಿಂಟ್ ಆಗಿದ್ದಾರಂತೆ. ಇವಾಗ ಅಪ್ಡೇಟ್ ಬರ್ತಿದೆ. ಸೊ ಇಶಾನ್ ಕಿಶಾನ್ ಡೊಮೆಸ್ಟಿಕ್ ಆಡಲ್ಲ, ನಿದಾಡಲ್ಲ, ನಂಗೆ ಹಂಗೆ ಬೇಕು, ನಂಗೆ ಹಿಂಗೆ ಬೇಕು ಅಂತ ಅನ್ಕೊಂಡ್ರೆ ಇವಾಗ ಡೊಮೆಸ್ಟಿಕ್ಗೆ ಮತ್ತೆ ಬಂದ್ಬಿಟ್ಟು ಆಡೋ ಥರ ಆಗಿದೆ. ಸೊ ನೋಡೋಣ ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಏನಾದರೂ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ಇಂಡಿಯನ್ ಟೀಮಲ್ಲೂ ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡ್ಬೋದು, ಬೌನ್ಸ್ ಬ್ಯಾಕ್ ಆಗ್ಬೋದು. ಕಾಯ್ದು ನೋಡಿ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾ.